ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಯಾರ್ಯಾರು ಪ್ಯಾರಾಮೆಡಿಕಲ್ ಕೌನ್ಸಿಲಿಂಗ್ ಅಪ್ಲೈ ಮಾಡಿದ್ದೀರಾ, ಅದರದ್ದು ಸ್ಟೇಟಸ್ ಏನಾಗಿದೆ ಅಂತ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ ನೋಡಿ. ಮೊದಲಿಗೆ ನೀವು ಇಲ್ಲಿ ಪ್ಯಾರಾಮೆಡಿಕಲ್ ಅಂತ ಟೈಪ್ ಮಾಡಿದ್ರೆ ಅದರ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕು. ಆವಾಗ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಬಂದುಬಿಟ್ಟು ನಿಮಗೆ ಇಲ್ಲಿ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಅಪ್ಲಿಕೇಶನ್ ಅಂತ ತೋರಿಸ್ತಿದೆ ನೋಡಿ. ಇದನ್ನು ಕ್ಲಿಕ್ ಮಾಡಿದಾಗ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಫಾರ್ ಪ್ಯಾರಾಮೆಡಿಕಲ್ ಬೋರ್ಡ್ ಅಂತ ಬರುತ್ತೆ. ಅದರಲ್ಲಿ ನಿಮ್ಮ ಅಪ್ಲಿಕೇಶನಲ್ಲಿ ನೀವು ಏನು ಅಪ್ಲೈ ಮಾಡಿರ್ತೀರಲ್ಲ ಆ ಅಪ್ಲಿಕೇಶನ್ ನಂಬರ್ನ ಇದರಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಅಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ, PMB ಕೌನ್ಸಿಲ್ 2024, ಅದು ಎಲ್ಲರದು ಸೇಮ್ ಇರುತ್ತೆ. ಅಲ್ಲಿಂದ ನೆಕ್ಸ್ಟ್ ನಿಮ್ಮ ನಂಬರು, ಅದಾದಮೇಲೆ ಡೇಟ್ ಆಫ್ ಬರ್ತ್ ಹಾಕಿದ್ಮೇಲೆ ಈ ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಏನಿದೆ ಅಂತ ಇಲ್ಲಿ ತೋರಿಸ್ತಿದೆ ನೋಡಿ. ರೈಟ್ ಸೈಡಲ್ಲಿ ಕರೆಂಟ್ ಸ್ಟೇಟಸ್ ಬಂದು ಅಪ್ರೂವ್ಡ್ ಅಂತ ಇದೆ, ಡಾಕ್ಯುಮೆಂಟ್ ವೆರಿಫೈಡ್ ಅಂತ ಇದೆ. ಇನ್ನು ಕೆಲವೊಬ್ಬರದ್ದು ಸಬ್ಮಿಟೆಡ್ ಅಂತ ಮಾತ್ರ ಇರುತ್ತೆ. ಸೊ ಅಂಥವ್ರು ವೆಯ್ಟ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಹತ್ರ ಅಪ್ಲಿಕೇಶನ್ಸ್ ಏನಾದರೂ ಮಿಸ್ ಆಗಿದ್ರೆ ಇಲ್ಲಿ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಡೌನ್ಲೋಡ್ ಅಪ್ಲಿಕೇಶನ್ ಅಂತ ಇದೆ ಅಲ್ವಾ, ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ. ಸೊ ನೀವು ಮತ್ತೆ ಅದನ್ನ ಡೇಟಾನ ಇಟ್ಕೋಬೋದು ನೋಡಿ. ಇದು ಸೊ ನಿಮ್ಮದು ಡೇಟಾ ಏನೇನಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಕೆಲವೊಬ್ಬರಿಗೆ ಮೆಸೇಜ್ ಬರ್ತಾ ಇದೆ, ಕೆಲವೊಬ್ರಿಗೆ ಮೆಸೇಜ್ ಬರ್ತಾ ಇಲ್ಲ. ನಿಮಗೆ ಇದು ಯಾವುದೇ ರೀತಿ ಆಗಲಿ ಅವರು ಕಾಲ್ ಆಗಲಿ ಇದು ಸಪ್ರೇಟ್ ವಾಟ್ಸಪ್ಪಲ್ಲಿ ಆಗಲಿ ನಿಮಗೆ ಸೆಂಡ್ ಮಾಡೋದಿಲ್ಲ. ಸೊ ನೀವೇನೇ ಆನ್ಲೈನಲ್ಲಿ ಚೆಕ್ ಮಾಡ್ತಾ ಇರಬೇಕಾಗತ್ತೆ. ಮತ್ತು ನಿಮಗೆ ಮೆಸೇಜಸ್ ಬಂದಿದ್ದರೆ ಚೆಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಈ ವಿಡಿಯೋ ನೋಡಿ, ನಿಮಗೂ ಯೂಸ್ಫುಲ್ ಆಗಿರುತ್ತೆ. ಥ್ಯಾಂಕ್ ಯು.